ಕೇರಳ ಮುಖ್ಯಮಂತ್ರಿ ಯಾರು? ಇಲ್ಲಿ ಬಹುಮತಕ್ಕೆ ಹತ್ತಿರ ಬಂದು ವಿಜಯ್ ಒಂದು ರೀತಿ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ಬಹುಮತ ಸಿಕ್ಕಿಲ್ಲ ಅಂತೇಳಿ. ಕೇರಳದಲ್ಲಿ UDFಗೆ ಬಹುಮತ ಇದೆ, ಆದರೆ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಇದೆ. ಅಲ್ಲಿ ಸತೀಶನ್ ವೇಣುಗೋಪಾಲ್ ಮಧ್ಯೆ ತೀವ್ರ ಪೈಪೋಟಿ ಕಾಣಿಸ್ತಾ ಇದೆ. ಇಲ್ಲಿ ರಮೇಶ್ ಚೆನ್ನಿತ್ತಾಲ ಇದ್ರಲ್ಲ, ಅವ್ರದ್ದು ಅಷ್ಟು ಕಾಣಿಸ್ತಾ ಇಲ್ಲ. ಇದೀಗ ಸತೀಶನ್ ಪಾರ್ಟಿ ಕಟ್ಟಿರುವವರು, ಅವ್ರನ್ನ ಮರೆಯುವಂತಿಲ್ಲ ನೀವು. ಕೇರಳದಲ್ಲೇ ಇದ್ದು ಸತೀಶನ್ ಪಾರ್ಟಿ ಕಟ್ಟಿದ್ದಾರೆ. ಪಾರ್ಟಿ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ, 10 ವರ್ಷಗಳ ಕಾಲ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಸತೀಶನ್ ಪಾರ್ಟಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಅವರಿಗೆ ನೀವು ಮುಖ್ಯಮಂತ್ರಿ ಪಟ್ಟ ಕೊಡಬೇಕು ಅಂತ ಒಂದು ವಾದ. ವೇಣುಗೋಪಾಲ್ ಕೇರ್ ಆಫ್ ಡೆಲ್ಲಿ ಅಂತ. ವೇಣುಗೋಪಾಲ್ ಕತೆ ಹೇಗೆ ಅಂದರೆ, ದೆಹಲಿಗೆ ಹತ್ತಿರ ಇದ್ದರು, ರಾಹುಲ್ ಗಾಂಧಿಗೆ ಹತ್ತಿರ ಇದ್ದುಬಿಟ್ರು ಅನ್ನೋ ಕಾರಣಕ್ಕೆ ವೇಣುಗೋಪಾಲ್ನ ಸೇಮ್ ಮಾಡೋಕ್ಕೆ ಹೋಗಬೇಡಿ ಅಂತ ಕೇರಳ ಜನ ಹೇಳ್ತಿರೋದು. ರಾಹುಲ್ ಗಾಂಧಿಗೆ ಹತ್ತಿರ ಇದ್ದಿದ್ದು ಬೇರೆ, ಕೇರಳದಲ್ಲಿ ಕೆಲಸ ಮಾಡಿದ್ದು ಬೇರೆ. ಅಧಿಕಾರದಲ್ಲಿದ್ದ ಕೆಲಸ ಮಾಡಬೇಕಲ್ಲ. ವೇಣುಗೋಪಾಲ್ ಅವರು ಕೇರಳದಲ್ಲಿ ಇದ್ದಿದ್ದಕ್ಕಿಂತ ಫ್ಲೈಟಲ್ಲಿ ಇದ್ದಿದ್ದೇ ಜಾಸ್ತಿ ಅಂತ, ವಿಮಾನದಲ್ಲಿ ಇದ್ದಿದ್ದೇ ಜಾಸ್ತಿ. ಅವರು ಡೆಲ್ಲಿ ಅಲ್ಲಿ ಇಲ್ಲಿ ಕರ್ನಾಟಕ ಅಲ್ಲಿ ಓಡಾಡ್ತಾ ಇದ್ರು. ಕೇರಳ ಕೆಲಸ ಮಾಡಿದವ್ರು ಯಾರು? ಜನಗಳ ವಿಶ್ವಾಸ ಗಳಿಸಿದವ್ರು ಯಾರು? ಯಾರಿಂದ ಇಲ್ಲಿ ಅಧಿಕಾರಕ್ಕೆ ಬಂದು? ಚೆನ್ನಿತ್ತಾಲ, ಸತೀಶನ್ನು, ಜೊತೆಗೆ ವೇಣುಗೋಪಾಲ್ ಆಡಾದರು. ಸೊ ಹೀಗಾಗಿ ಒಂದು ಪೈಪೋಟಿ ಅಂತೂ ಇದೆ. ಅಲ್ಲಿ ಶಾಸಕಾಂಗ ಸಭೆ ಮಾಡಿದ್ರೂ ನಿರ್ಣಯಕ್ಕೆ ಬರೋಕ್ಕಾಗ್ತಾ ಇಲ್ಲ. ಶಾಸಕರ ಜೊತೆಗೆ 1-to-1 ಸಭೆ ನಡೆಸಿದ್ರು ಕೂಡ ಫೈನಲ್ ಆಗಿಲ್ಲ. ವೀಕ್ಷಕ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಾಕೇನ್ ಸಭೆ ನಡೆಸ್ತಾರೆ. ರಹಸ್ಯ ಸಭೆ ಆದಮೇಲೂ ಕೇರಳದ ಬಿಕ್ಕಟ್ಟು ಇಲ್ಲಿವರೆಗೂ ಬಗೆಹರಿದಿಲ್ಲ. ಸತೀಶನ್ ಹೆಸರು ಮುಂಚೂಣಿಗೆ ಬಂತು. 5 ವರ್ಷಗಳಿಂದ ವಿಪಕ್ಷ ನಾಯಕರಾಗಿದ್ದಾರೆ ಸತೀಶನ್ ಅವರು. ಅವರ ಬೆಂಬಲಿಗರು ಮತ್ತು ಮುಸ್ಲಿಂ ಲೀಗ್ ನಾಯಕರು ಕೂಡ ಸತೀಶನ್ ಪರವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಸತೀಶನ್ ಕೂಡ ಸೇಮ್ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ನನ್ನನ್ನು ಸೇಮ್ ಮಾಡದೇ ಇದ್ದರೆ ಸಚಿವ ಸ್ಥಾನ ಕೂಡ ನನಗೆ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ನ ಸೇಮ್ ಮಾಡಲ್ವ ನೀವು, ಮಿನಿಸ್ಟ್ರಿಗಿರೂ ನಾನು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಕೂಡ ರೇಸಲ್ಲಿದ್ದಾರೆ. ಹೈಕಮಾಂಡ್ಗೆ ಹತ್ತಿರ ಅನ್ನೋದು ವೇಣುಗೋಪಾಲ್ ಅವರ ಎಲಿಜಿಬಿಲಿಟಿ ಆಗುತ್ತಾ ಪ್ರಶ್ನೆ ಇದೆ. ಇಲ್ಲಿ ರಾಹುಲ್ ಗಾಂಧಿ ಬಹಳ ಕ್ಲೋಸ್ ಅಪ್ಪ. ಕೇರಳ KPCC ಅಧ್ಯಕ್ಷ ಕೆ ಸುಧಾಕರನ್ ಬಹಿರಂಗವಾಗಿ ಬೆಂಬಲ KCB ಅವರಿಗಿದೆ. ಸದ್ಯ KC ವೇಣುಗೋಪಾಲ್ ಅವರನ್ನು ವಿರೋಧಿಸಿ ಪೋಸ್ಟರ್ಗಳು ಕಾಣಿಸ್ಕೊಳ್ತಾ ಇವೆ. ಅವರು ಸಂಸದರಾಗಿಯೇ ಉಳಿಯಬೇಕು ಅಂತೇಳಿ ಕೆಲವು ಕಾರ್ಯಕರ್ತರು ಆಗ್ರಹ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಪರವಾಗಿಯೂ ಬೆಂಬಲಿಗರು ಜೈ ಅಂತ ಹೇಳ್ತಾ ಇದ್ದಾರೆ.